10ನೇ ದಿನ ಅಲ್ವಾ, ಗೋಪಮ್ಮನ್ಗೆ ಕುಂಕುಮ ಕೊಡೋಕೆ ಬರೋಣವಾ ಅಂತ ಕೇಳೋಕೆ ಬಂದ್ವಿ. ಭಾವ ಭಾವ, ಯಾಕಪ್ಪ ವೆಂಕಟನಾಥ, ತಂದೆಯವ್ರನ್ನ ಮರೆಯಕ್ಕಿನ್ನ ಆಗ್ತಾ ಇಲ್ವಾ? ಒಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡ್ತೀರಾ? ಕೇಳಪ್ಪ. ನೀನ್ ಇಲ್ಲಿಗೆ ಬಂದಾಗಲೇ ನನಗನಿಸ್ತು ನೀನೇನೋ ಕೇಳಕ್ ಬಂದಿದ್ಯಾ ಅಂತ. ಈ ವಿಧವಾ ಶಾಸ್ತ್ರ ಯಾಕೆ ಮಾಡ್ತಾರೆ ಭಾವ? ಇದನ್ನ ಮಾಡ್ಲೇಬೇಕಾ? ಶಾಸ್ತ್ರದಲ್ಲಿ ಹೇಳಿದ್ಯಾ? ಇದು ತುಂಬಾ ಜಟಿಲವಾದ ಪ್ರಶ್ನೆನಪ್ಪ. ನೀನ್ ಇದನ್ನ ತಿಳ್ಕೊಳ್ಳೇಬೇಕಾ? ನಾನ್ ತಿಳ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ ಅಂದ್ರೆ ದಯಮಾಡಿ ಹೇಳಿ. ಈ ವಿಚಾರಕ್ಕೆ ಬಂದಾಗ ಲೌಕಿಕದಲ್ಲಿಯೇ ಬೇರೆ, ಶಾಸ್ತ್ರಗಳೇ ಬೇರೆ ಉತ್ತರ ಕೊಡುತ್ತಪ್ಪ. ಇನ್ನು ಧರ್ಮ ಗ್ರಂಥಗಳಲ್ಲಿ ನೋಡಿದ್ರೆ ಅದೇ ಬೇರೆ ಹೇಳುತ್ತೆ. ಹಾಗಾಗಿ ಲೌಕಿಕದಲ್ಲಿ ಮೊದಲು ಯೋಚನೆ ಮಾಡಬೇಕಪ್ಪ. ಸ್ವಲ್ಪ ಬಿಡಿಸಿ ಹೇಳಿ ಭಾವ. ವೆಂಕಟನಾಥ, ಇಲ್ಲಿ ಹಲವು ವಿಚಾರಗಳಿದೆಯಪ್ಪ. ಅದನ್ನೆಲ್ಲ ನೀನು ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ. ಆದರೆ ಸಮಾಜದಲ್ಲಿ ವೈಧವ್ಯ ಪದ್ಧತಿ ಹಲವು ಕಾರಣಗಳಿಂದ ರೂಢಿಗೆ ಬಂದಿದೆ. ಅದನ್ನ ತಪ್ಪು ಅಂತ ಹೇಳೋದು ಕಷ್ಟ. ಈಗ ಅತ್ತೆಯವ್ರನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಆ ವಿಷಯ ಮಾತಾಡೋದು ಬೇಡ. ನನಗೂ ಅದನ್ನ ಹೇಳೋದು ತುಂಬಾ ಕಷ್ಟ ಆಗುತ್ತೆ. ಭಾವ, ನಾಳೆ ಅಮ್ಮಂಗೆ ಅರ್ಶಿನ ಕುಂಕುಮ ತೆಗಿಬೇಕಾ? ಕೂದ್ಲನ್ನು ನಿಜಾನಪ್ಪ, ಅದೆಲ್ಲ ನಾಳೆ ನಡೆದೇ ನಡೆಯುತ್ತೆ. ಹಾಗ್ ಮಾಡ್ದೆ ಅದನ್ನೆಲ್ಲ ತಡೆದ್ರೆ ಏನಾಗುತ್ತೆ ಭಾವ? ಕೆಲವೊಂದು ರೂಢಿಗಳನ್ನ ಸಮಾಜ ಮಾಡ್ಕೊಂಡಿದೆ, ಅದಕ್ಕೆ ನಾವು ಹೊರತಾಗಬಾರ್ದು. ಆದ್ರೆ ಇದರಿಂದ ಅಮ್ಮನ ಮನ್ಸಿಗೆ ನೋವಾಗುತ್ತಲ್ವೇ? ಗೊತ್ತಿದ್ದು ಈ ಪದ್ಧತಿನ ಅನುಸರಿಸ್ಬೇಕಾ? ಒಬ್ರಿಗೆ ನೋವು ಕೊಡೋದು ಧರ್ಮ ಅಲ್ಲ ಅಂತ ಅಪ್ಪ ಯಾವಾಗ್ಲೂ ಹೇಳ್ತಾ ಇದ್ರು.